ಒಂಟಮೋರಿ ಮಹಿಳೆಯ ವಿವಸ್ತ್ರವನ್ನು ಗೊಳಿಸಿದಂಥ ಕೇಸ್ ಏನಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 12 ಮಂದಿಗೆ ಈಗ ಶಿಕ್ಷೆ ಆಗಿದೆ. ನಿಜಕ್ಕೂ ಕೂಡ ಕಠಿಣ ಶಿಕ್ಷೆಯನ್ನು ವಿಧಿಸಿರುವಂಥದ್ದು ಬೆಳಗಾವಿಯ ನ್ಯಾಯಾಲಯ. ಈಗ ಒಬ್ಬ ಮಹಿಳೆಯನ್ನ ರಸ್ತೆಯಲ್ಲಿ ಒಂದು ಕಂಬಕ್ಕೆ ಕಟ್ಟಿ ಹಾಕಿ ವಿವಸ್ತ್ರಗೊಳಿಸಿದ್ರು. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮಹತ್ತರವಾದಂತಹ ಒಂದು ತೀರ್ಪು ಬಂದಿದೆ. ಯಾಕಂದ್ರೆ ಈ ಹಿಂದೆ ಆದಂತಹ ಘಟನೆ ಏನಿತ್ತು ಅಷ್ಟು ವಿಕೃತಿಯನ್ನು ಮರೆತಿದ್ರು ಅಲ್ಲಿನ ಜನ. ಈಗ ಬೆಳಗಾವಿ ನ್ಯಾಯಾಲಯ ಒಂದು ಮಹತ್ವವಾದಂತಹ ತೀರ್ಪನ್ನು ಕೊಟ್ಟಿದೆ. 12 ಆರೋಪಿಗಳಿಗೆ 5 ವರ್ಷ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಮಹಿಳೆಯ ಮಾನ ಹರಾಜು ಹಾಕಿದ್ದಂತಹ ಕಿರಾತಕರಿಗೆ ಈಗ ಮುಕ್ತಿನೇ ಇಲ್ಲ, ಜೈಲಿಗೆ ಹೋಗಲೇಬೇಕು ಅವರು. ಜೈಲೇ ಈಗ ಅವರ ಅಂತಿಮ ವಾಸಸ್ಥಾನ ಆಗಿದೆ. ಜೈಲಿಗೆ ಹೋಗಿ ಅಂತ ಹೇಳಿ ಕಳಿಸಿದೆ ಕೋರ್ಟ್. ಹೆಚ್ಚುವರಿ 10ನೇ ಜಿಲ್ಲಾ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು ಬಂದಿದೆ. ಪ್ರತಿಯೊಂದು ಸೆಕ್ಷನ್ ಅಡಿಯಲ್ಲಿಯೂ ಕೂಡ ತಲಾ 1,000 ರೂಪಾಯಿಯನ್ನು ದಂಡ ಹಾಕಿದ್ದಾರೆ. ಎಲ್ಲ ಸೆಕ್ಷನ್ಗಳಲ್ಲಿ 12 ಸೆಕ್ಷನ್ಗಳ ಅಡಿಯಲ್ಲಿ ಸಾಬೀತಾಗಿದೆ ಆರೋಪ ಅವ್ರು ಮಾಡಿರುವಂಥದ್ದು. ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಬಿಗಿಯಾದಂತಹ ಕಾನೂನು ಉರುಳು ಅವರಿಗೆ ಸುತ್ತಕೊಂಡಿದೆ. ತೀರ್ಪು ಕೇಳಿ ಕೋರ್ಟ್ನಲ್ಲಿಯೇ ಕಣ್ಣೀರಿಟ್ಟಿದ್ದಾರೆ ಆರೋಪಿಗಳು. ಪಾಪದ ಫಲ ಅನುಭವಿಸಲೇಬೇಕು ಅಂತ ಜಡ್ಜ್ ಹೇಳಿದ್ದಾರೆ ಅಷ್ಟೇ, ನೀವೇನು ಮಾಡೋಕ್ಕಾಗಲ್ಲ. 2023 ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ಏನು ನಡೆದಿತ್ತಲ್ಲ ಅಮಾನವೀಯ ಘಟನೆ, ಅದಕ್ಕೆ ಈಗ ತೀರ್ಪು ಬಂದಿದೆ. ಮಗ ಪ್ರೀತಿಸಿ ಓಡಿ ಹೋದ ಎಂಬ ಕಾರಣಕ್ಕೆ ತಾಯಿಯನ್ನು ಹಿಡಿದುಕೊಂಡು ಕಟ್ಟಿ ಹಾಕಿ ವಿವಸ್ತ್ರಗೊಳಿಸಿದ್ರು, ಅವಮಾನ ಮಾಡಿದ್ರು. ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಮಹಿಳೆಯ ಮೇಲೆ ಕ್ರೌರ್ಯವನ್ನು ಮೆರೆದಿದ್ರು. ಗ್ರಾಮದ ಬಸಪ್ಪ ನಾಯ್ಕ ಅಂಡ್ ಗ್ಯಾಂಗ್ಗೆ ಈಗ ಶಿಕ್ಷೆ ಆಗಿದೆ. ಸಂತ್ರಸ್ತೆಯ ಪರವಾಗಿ ಈಗ ನ್ಯಾಯ ಬಂದಿದೆ. ಬಾಲಾಪರಾಧಿ ಹೊರತುಪಡಿಸಿ ಉಳಿದ 12 ಮಂದಿ ಕಿರಾತಕರಿಗೂ ಕೂಡ ಜೈಲು ಫಿಕ್ಸ್ ಆಗಿದೆ. ಈಗ ನೋಡಿ, ಬೆಳಗಾವಿಯಲ್ಲಿ ಎಂಥ ಘಟನೆ ನಡೆದಿತ್ತಂದ್ರೆ ಈ ಹಿಂದೆ 2023ರಲ್ಲಿ ಒಂದು ಮಹಿಳೆಯನ್ನ ಅವರ ಮಗ ಪ್ರೀತಿಸಿ ಕರ್ಕೊಂಡು ಹೋಗ್ತಾನೆ, ಅಥವಾ ಒಂದು ಯುವತಿಯನ್ನು ಕರ್ಕೊಂಡು ಹೋಗ್ತಾನೆ. ಆ ಹುಡುಗ ಏನಿರ್ತಲ್ಲ ಅವ್ರ ತಾಯಿಗೆ ಶಿಕ್ಷೆ ಕೊಡ್ತಾರೆ. ಅದು ದಲಿತರು ಎನ್ನುವಂತಹ ಕಾರಣಕ್ಕೆ, ಬೇರೆ ಏನು ಇಲ್ಲ. ಬೆಳಗಾವಿಯಲ್ಲಿ ಆದಂತಹ ಘಟನೆ ಇದು. ಈ ಹಿಂದೆ ನಡೆದಂತಹ ಘಟನೆಗೆ ಈಗ ಐತಿಹಾಸಿಕ ತೀರ್ಪೊಂದು ಬಂದಿದೆ. 12 ಮಂದಿಗೆ ಶಿಕ್ಷೆ ಆಗಿದೆ. ಅದು ಕಠಿಣ ಜೈಲು ಶಿಕ್ಷೆ. ಒಬ್ಬ ತಾಯಿಯನ್ನ ನಡು ರಸ್ತೆಯಲ್ಲಿ ಒಂದು ಕರೆಂಟ್ ಕಂಬಕ್ಕೆ ಕಟ್ಟಿ ಹಾಕಿ ಹೊಡೆಯೋದಲ್ಲ, ಆಕೆ ಬಟ್ಟೆಯನ್ನು ಬಿಚ್ಚಿ ಅವಮಾನವನ್ನು ಮಾಡ್ತಾರೆ. ಒಬ್ಬ ಮಹಿಳೆಗೆ ಮಾನ ಎಷ್ಟು ಮುಖ್ಯ ಅನ್ನೋದು ಗೊತ್ತು. ಆದರೆ ದಲಿತರು ಎಂಬುವಂತಹ ಕಾರಣಕ್ಕೆ ಊರಿನ ಜನರೆಲ್ಲ ಸೇರಿಕೊಂಡು ಆ ಹೆಣ್ಣು ಮಕ್ಕಳ ಕಡೆ, ಏನು ಆ ಹುಡುಗಿ ಇರ್ತಾಳಲ್ಲ, ಆ ಹುಡುಗಿಯವ್ರ ಕಡೆ ಸೇರಿಕೊಂಡು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಆಕೆ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಅದನ್ನು ನೋಡಿದಾಗ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಅದ್ರ ಬಗ್ಗೆ ಪ್ರಶ್ನೆ ಬಂದಿತ್ತು. ಏನು ಈ ರೀತಿಯಾಗಿ ನಡೀತಾ ಇದೆ, ಇನ್ನೂ ಕೂಡ ಈ ರೀತಿಯಾಗಿ ಇದೆಯಾ ಜಾತಿ ವ್ಯವಸ್ಥೆ ಅಂತ ಹೇಳಿ ದೊಡ್ಡ ಮಟ್ಟದ ಪ್ರಶ್ನೆ ಮೂಡಿತ್ತು. ದಲಿತರು ಎನ್ನುವಂತಹ ಕಾರಣಕ್ಕೆ ಮಹಿಳೆಯ ಬಟ್ಟೆ ಬಿಚ್ಚುತ್ತಾರೆ ಅಂತಂದ್ರೆ, ಮಗ ಪ್ರೀತಿ ಮಾಡಿದ ವಿಚಾರಕ್ಕೆ ತಾಯಿಗೆ ಶಿಕ್ಷೆ ಕೊಡ್ತಾರೆ ಅಂದ್ರೆ, ನಾವು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ? ಹಾಗಾದ್ರೆ ಇವರಿಗೆ ಕಾನೂನಿನ ಭಯ ಇಲ್ವೇ ಇಲ್ವಾ? ಹಾಗಾದ್ರೆ ಪೊಲೀಸರ ಭಯ ಇಲ್ವಾ? ಈ ರೀತಿಯಾಗಿ ಒಂದು ಪ್ರಶ್ನೆ ಮೂಡಿತ್ತು. ಆ ಘಟನೆ ನಡೆದಾಗ ನಿಜಕ್ಕೂ ಕೂಡ ಆ ಭಾಗದ ಜನರೆಲ್ಲರೂ ಕೂಡ ಏನು ಈ ರೀತಿಯಾಗಾಯಿತು ಈ ವಿಚಾರವಾಗಿ ಏನಂದ್ರೆ ದೊಡ್ಡ ಮಟ್ಟದ ಪ್ರಶ್ನೆ ಇತ್ತು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋಕೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಶ್ವಥ್ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಎಸ್ ಅಶ್ವಥ್, ಏನು ಈ ಒಂದು ಬೆಳಗಾವಿಯಲ್ಲಿ ಆಗಿತ್ತು ಒಂದು ಅಮಾನವೀಯ ಕೃತ್ಯ ಅನ್ಬೋದು, ಮತ್ತೆ ದಲಿತರ ಮೇಲೆ ಆದಂತಹ ದೌರ್ಜನ್ಯ ಅಂತ ಹೇಳ್ಬೋದು. ಮಗ ಮಾಡಿದಂತಹ ತಪ್ಪಿಗೆ ತಾಯಿಗೆ ಶಿಕ್ಷೆಯನ್ನು ಕೊಟ್ಟಿದ್ರು, ಅದು ನಡು ರಸ್ತೆಯಲ್ಲಿ ಬಟ್ಟೆಯನ್ನು ಬಿಚ್ಚಿ. ಈ ಒಂದು ವಿಚಾರದ ಬಗ್ಗೆ ಈಗ ಐತಿಹಾಸಿಕ ತೀರ್ಪು ಬಂದಿದೆ. ಕೋರ್ಟ್ ಒಳ್ಳೆ ರೀತಿಯ ಒಂದು ಶಿಕ್ಷೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಾದ್ರೆ ಮಾತನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂತಂದರೆ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಗೌರವವನ್ನು ಪ್ರತಿಯೊಬ್ಬರು ಕೂಡ ಕೊಡಲೇಬೇಕು. ಯಾಕೆಂತಂದರೆ ಈ ಒಂದು ಪ್ರಕರಣ ಕೂಡ ಒಂದು ಮಹಿಳೆಗೆ ಸಂಬಂಧಪಟ್ಟಂತಹದ್ದು ಒಂದು. ಯಾಕೆಂತಂದರೆ 2023 ಡಿಸೆಂಬರ್ 1ನೇ ತಾರೀಕು ನಡೆದಂತಹ ಒಂದು ಪ್ರಕರಣ. ಈ ಒಂದು ಪ್ರಕರಣ ಇಡೀ ಸೋಷಿಯಲ್ ಮೀಡಿಯಾ ಮಾತ್ರವಲ್ಲ, ಇಡೀ ಕರ್ನಾಟಕದಂತ ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಪ್ರಕರಣ. ಅಂದರೆ ತನ್ನ ಮಗ ಮಾಡಿದಂತಹ ಒಂದು ಸಣ್ಣ ತಪ್ಪಿಗೆ ತಾಯಿಗೆ ಘೋರವಾಗಿ ಶಿಕ್ಷೆಯನ್ನು ಕೊಟ್ಟಂತಹ ಒಂದು ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5 ವರ್ಷ, ಸುಮಾರು 12 ಜನ ಆರೋಪಿಗಳಿಗೆ 5 ವರ್ಷ ಕಠಿಣ ಶಿಕ್ಷೆಯನ್ನು ಈಗ ನ್ಯಾಯಾಲಯ ವಿಧಿಸಿರುವಂತಹದ್ದು. ಅಂದರೆ ಈ ಪ್ರಕರಣದ ಸಂಕ್ಷಿಪ್ತ ವರದಿಯನ್ನು ನಾನು ಕಂಪ್ಲೀಟಾಗಿ ಕೊಡ್ತಾ ಹೋಗ್ತೀನಿ. 2023 ಡಿಸೆಂಬರ್ 1ನೇ ತಾರೀಕು ನಡೆದಂತಹ ಒಂದು ಪ್ರಕರಣ, ಬೆಳಗಾವಿ ತಾಲೂಕಿನ ಒಂಟಿಮೂರಿ ಗ್ರಾಮದಲ್ಲಿ ನಡೆದಂತಹ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ಒಬ್ಬ ಮಹಿಳೆಯ ಮಗ, ಅಂದರೆ
ತಾನು ಅಂದರೆ ಬೇರೊಬ್ಬ ಯುವತಿಯನ್ನು ಅಂದರೆ ಆ ಮೇಲ್ಜಾತಿಯ ಯುವತಿಯನ್ನು ಪ್ರೀತಿ ಮಾಡಿರ್ತಾನೆ. ಈತ ದಲಿತ ಕುಟುಂಬಕ್ಕೆ ಸೇರಿದಂತಹ ಹುಡುಗ. ಮೇಲ್ಜಾತಿಯ ಯುವತಿಯನ್ನು ಪ್ರೀತಿ ಮಾಡಿದಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಕುಟುಂಬದ ಅಂದರೆ ಯುವತಿಯ ಮನೆಯ ಸದಸ್ಯರಲ್ಲೂ ಸೇರ್ಕೊಂಡು ತನ್ನ ತಾಯಿಗೆ ಅಂದರೆ ಮಗನ ತಾಯಿಗೆ ಬಹಳ ಚಿತ್ರಹಿಂಸೆಯಾಗಿ, ಅದು ಕೂಡ ಯಾವ ರೀತಿ ಅಂತಂತಂದರೆ ಆ ವಿಡಿಯೋಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅಂದರೆ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಇವರು ಎಂಥ ಜನಪ್ಪ, ಇದೆಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಪ್ಪ. ಯಾಕೆಂತಂದರೆ ಯಾರ್ದೋ ಮಾಡಿದ ಶಿಕ್ಷೆಗೆ ಮತ್ತಾರಿಗೋ ಶಿಕ್ಷೆ ಅನ್ನೋ ರೀತಿಯಾಗಿ ತುಂಬ ವರ್ತನೆಯನ್ನು ಕೂಡ ಮಾಡಿದರು. ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಗಿತ್ತು. ಅದು ಯಾವ ಮಟ್ಟಿಗೆ ಅಂತಂದರೆ ಇಡೀ ಸರ್ಕಾರವೇ ಆ ಒಂದು ಜಿಲ್ಲೆಗೆ ಹೋಗಿ ಪ್ರತಿಯೊಬ್ಬರನ್ನು ಕೂಡ ಅಂದರೆ ಈ ಪ್ರಕರಣಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಅವರೆಲ್ಲರನ್ನೂ ಕೂಡ ಸುಮಾರು 12ಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದರು. ಅಂದರೆ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿದರು. ಆ ರೀತಿಯಾಗಿ ಆ ಮಹಿಳೆಯ ಜೊತೆ ತುಂಬ ಅಂದರೆ ಬೇರೆ ರೀತಿಯಾಗಿ ವರ್ತನೆಯನ್ನು ಕೂಡ ಕೊಂಡಿದ್ರು. ಅಂದರೆ ಆ ಮಹಿಳೆಯ ಬಟ್ಟೆಯನ್ನು ಬಿಚ್ಚಿ ತುಂಬ ವಿವಸ್ತ್ರಗೊಳಿಸಿ ಮರಕ್ಕೆ ಅಂದರೆ ಲೈಟ್ ಕಂಬಕ್ಕೆ ಕಟ್ಟಿ ಹೊಡೆದಿದ್ರು. ಆ ರೀತಿಯಾದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12 ಜನ ಆರೋಪಿಗಳಿಗೆ ಈಗ 5 ವರ್ಷ ಕಠಿಣ ಶಿಕ್ಷೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಬೆಳಗಾವಿ ಹೆಚ್ಚುವರಿ 10ನೇ ಜಿಲ್ಲಾ ನ್ಯಾಯಾಲಯ, ಈ ಒಂದು ನ್ಯಾಯಾಧೀಶರಾದಂತಹ HS ಮಂಜುನಾಥ್ ಅವರು ಒಂದು ಮಹತ್ವದ ತೀರ್ಪನ್ನು ಕೂಡ ಈಗ ಪ್ರಕಟ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳ ಹೆಸರುಗಳನ್ನು ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಬಸಪ್ಪ ನಾಯಕ್ ಅಂತೇಳಿ, ಜೊತೆಗೆ ರಾಜು ನಾಯಕ್, ಮತ್ತು ಕೆಂಪಣ್ಣ ನಾಯಕ್, ಮತ್ತು ಪಾರ್ವತಿ ನಾಯಕ್, ಹೀಗೆ ಒಟ್ಟು 12 ಜನ ಆರೋಪಿಗಳಿಗೆ 5 ವರ್ಷ ಶಿಕ್ಷೆಯನ್ನು ವಿಧಿಸಿರುವಂತಹದ್ದು. ಭೀಮೇಶ್, ಎಸ್ ಅಶ್ವಥ್, ಈ ಒಂದು ಘಟನೆಯನ್ನು ಗಮನಿಸಿದಾಗ ಜಾತಿ ವ್ಯವಸ್ಥೆ ಎಷ್ಟಿದೆ ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಮತ್ತು ಕೆಲವೊಂದು ಹಳ್ಳಿಗಳಿಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಇಲ್ಲ ಅಂತ ಸರ್ಕಾರಗಳು ಹೇಳ್ತಾರೆ, ಕಾನೂನು ಹೇಳುತ್ತೆ, ಆದರೆ ನಮ್ಮ ಕಣ್ಮುಂದೆನೇ ಇದೊಂದು ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಖಂಡಿತ ಭೀಮೇಶ್, ಒಳ್ಳೆ ಪ್ರಶ್ನೆ. ಯಾಕೆಂತಂದರೆ ಇಲ್ಲಿ ಇವತ್ತಿಗೂ ಕೂಡ ಅಂದರೆ ಸ್ವಾತಂತ್ರ್ಯ ಬಂದು ಸುಮಾರು 75-76 ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಹಳ್ಳಿ ಕಡೆ ಮೇಲ್ಜಾತಿ ಕೆಳಜಾತಿ ಈ ರೀತಿಯಾದಂತಹ ಒಂದು ಕಮ್ಯುನಿಟಿ ವೈಸು ಅಂದರೆ ಸಾಕಷ್ಟು ಎಲ್ಲೋ ಒಂದು ಕಡೆ ಈ ಮೇಲ್ಜಾತಿಯವರು ಕೆಳಜಾತಿಯವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಇವತ್ತಿಗೂ ಕೂಡ ನಡೀತಿರುವಂಥದ್ದು. ಈ ಪ್ರಕರಣದಲ್ಲೂ ಕೂಡ ಅಷ್ಟೇ. ಅಂದರೆ ಎಲ್ಲೋ ಒಂದು ಕಡೆ ಕೇವಲ ಮೇಲ್ಜಾತಿಯ ಯುವತಿಯನ್ನು ಪ್ರೀತಿ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾದ್ಧಾಂತ ಆಗಿರುವಂಥದ್ದು. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಸಂಸ್ಕೃತಿ ಇವತ್ತಿಗೂ ಕೂಡ ಇದೆಯಲ್ಲಪ್ಪ ಅನ್ನೋದು ಕೂಡ ನಮ್ಮ ದುರಂತ ಅಂತ ಹೇಳ್ಬೋದು. ಯಾಕೆಂತಂದರೆ ಪ್ರತಿಯೊಬ್ಬರು ಕೂಡ ಆಲ್ ಆರ್ ಈಕ್ವಲ್ ಅಂತಂತಾರೆ. ಈಗಾಗಲೇ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಅಂದರೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕು. ಗಾಂಧೀಜಿಯವರು ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಸಮಾನರು, ಇಲ್ಲಿ ಯಾರು ಕೂಡ ಮೇಲ್ಜಾತಿ ಕೆಳಜಾತಿ ಆ ರೀತಿಯಾದಂಥ ಒಂದು ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದು ಯಾವುದನ್ನು ಕೂಡ ನಮ್ಮ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೂ ಕೂಡ ಅದನ್ನು ಇಲ್ಲಿವರೆಗೂ ಅದನ್ನು ನಡೆಸ್ಕೊಂಡು ಬರ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಮೇಲ್ಜಾತಿಯವರು ಕೆಳಜಾತಿಯವರನ್ನ ತುಳಿಯೋದು, ಕೆಳಜಾತಿಯವರನ್ನ ಮತ್ತೆ ಕೆಳಜಾತಿಯವರನ್ನ ತುಳಿಯೋದು, ಈ ರೀತಿಯಾದಂಥ ಒಂದು ವಾತಾವರಣ ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಯಾವಾಗ ಹಂತಿ ಆಗುತ್ತೋ ಆಗ ಇಂತಹ ಒಂದು ಪ್ರಕರಣಗಳು ಕಡಿಮೆ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಭೀಮೇಶ್, ಎಸ್, ಧನ್ಯವಾದ ಅಶ್ವಥ್ ತಮ್ಮೆಲ್ಲ ಮಾಹಿತಿಗಾಗಿ. ಅನ್ಯಾಯಕ್ಕೆ ಸಿಕ್ಕಂತಹ ನ್ಯಾಯ ದಲಿತರಿಗೆ ಸಿಕ್ಕಂತಹ ನ್ಯಾಯ ಅಂತ ಹೇಳ್ಬೋದು. ಯಾಕಂದರೆ ಇಂತಹ ಘಟನೆಗಳನ್ನು ನಾವು ಗಮನಿಸಿದ್ದೀವಿ. ಬೇರೆ ಒಂದು ಕೇಸ್ಗಳಲ್ಲಿಯೂ ಕೂಡ ಎಷ್ಟು ದೊಡ್ಡ ಮಟ್ಟದ ಶಿಕ್ಷೆ ಆಗಿತ್ತು. ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟಿತ್ತು ಕೋರ್ಟು. 100 ಜನರಿಗೆ 101 ಜನರಿಗೆ ಐತಿಹಾಸಿಕ ತೀರ್ಪು ಅದು ಕೂಡ ಆಗಿತ್ತು. ಈಗ ಇಲ್ಲಿ ಈ ಮಹಿಳೆಯನ್ನು ಅವಮಾನ ಮಾಡಿ ಮಾನವನ್ನು ತೆಗೆದು ಬಟ್ಟೆಯನ್ನು ಬಿಚ್ಚಿದಂತಹ ಕಿರಾತಕರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗಿದೆ. 5 ವರ್ಷ ಕಠಿಣ ಜೈಲು ಶಿಕ್ಷೆ ಆಗಿದೆ. ಅಷ್ಟೇ ಅಲ್ಲ, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿತ್ತು ಆ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ದಂಡವನ್ನು ವಿಧಿಸಲಾಗಿದೆ. ಒಂದು ರೀತಿಯಲ್ಲಿ ಕಾನೂನು ಪಾಠವನ್ನು ಕಲಿಸ್ತಾ ಇದೆ. ಯಾರಾದರೂ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಯನ್ನು ಮಾಡೋಕ್ಕೆ ಯೋಚನೆ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಅವರ ತಲೆಯಲ್ಲಿರಬೇಕು. ಇಲ್ಲ ಅಂತಂದರೆ ಕಾನೂನು ಏನೇ ಇದ್ದರೂ ಕೂಡ, ಏನೇ ಸಂವಿಧಾನದಲ್ಲಿ ಬರೆದಿದ್ರೂ ಕೂಡ ಅಷ್ಟೇ, ಈಗಿನ ಜನ ಇಂತಹ ಮನಸ್ಥಿತಿ ಇರುವವರು ಬುದ್ಧಿಯನ್ನು ಕಲಿಯೋದಿಲ್ಲ. ಹೀಗಾಗಿ ಇಂತಹ ಘಟನೆಗಳು ಕಡಿಮೆ ಆಗಬೇಕಂದ್ರೆ ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಅತಿ ಕಠಿಣವಾದಂತಹ ಶಿಕ್ಷೆಗಳಾಗಬೇಕು. ಆಗ ಮಾತ್ರ ಈ ಜಾತಿ ತಾರತಮ್ಯ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಬದಲಾಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.